ಬಿಗ್ ಬಾಸ್ ಖ್ಯಾತಿಯ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇತ್ತೀಚೆಗೆ ಕಾನೂನುಬದ್ಧವಾಗಿ ವಿಚ್ಛೇದನಕ್ಕೆ ಅಪ್ಲೈ ಮಾಡಿ ಮೊನ್ನೆ ತಾನೇ ಡಿವೋರ್ಸ್ ತೊಗೊಂಡ್ರು. ಯಾಕೆ? ಅವರು ಮೊದಲು ಚೆನ್ನಾಗೇ ಇದ್ರಲ್ವಾ, ಏನಾಯಿತು ಸಡನ್ನಾಗಿ ಅವರ ಫ್ಯಾಮಿಲಿ ನಡುವೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಅಲ್ಲಿ ಇಲ್ಲಿ ಹರಿದಾಡ್ತಿರೋ ವಿಚಾರ ಏನು ಅಂದರೆ, ಅವರು ಈ ಕಡೆಯಿಂದ 4 ವರ್ಷ ಆದರೂ ಕೂಡ ಮಕ್ಕಳನ್ನು ಮಾಡ್ಕೊಂಡಿಲ್ಲ. ಚಂದನ್ ಶೆಟ್ಟಿ ನಿವೇದಿತಾ ಗೌಡಗೆ ಮಗು ಬೇಕು ಅಂತ ಹೇಳಿ ಕೇಳಿದ್ದಕ್ಕೆ ಅದರಿಂದ ನನಗೆ ಆಗೋದಿಲ್ಲ ಅಂತ ಹೇಳಿ ನಿವೇದಿತಾ ಗೌಡ ಚಂದನ್ ಶೆಟ್ಟಿಯನ್ನು ನಿರಾಕರಿಸಿದಾಳೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಮದುವೆ ಆಗಿ 4 ವರ್ಷ ಆದರೂ ಕೂಡ ನನಗೆ ಮಗು ಬೇಕು ಅಂತ ಹೇಳಿ ಕೇಳಿದ್ದು ಚಂದನ್ ಶೆಟ್ಟಿ ತಪ್ಪ? ಈ ಕಡೆಯಿಂದ ನಿವೇದಿತಾ ಬೇಡ ಅಂದಿದ್ದು ಅವಳು ತಪ್ಪ? ಇಷ್ಟೆಲ್ಲ ವಿಚಾರಗಳು ಹೊರಗಡೆ ಹರಿದಾಡ್ತಾ ಇದ್ದರೆ, ಇನ್ನೊಂದು ಕಡೆಯಿಂದ ಇನ್ನೊಬ್ಬ ವ್ಯಕ್ತಿಯ ಹೆಸರು ಕೂಡ ಕೇಳಿಬರ್ತಾ ಇದೆ. ಅದೇನು ಕಾಮಿಡಿಯಾ ಅಥವಾ ನಿಜಾಗ್ಲೂ ಕೂಡ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಬನ್ನಿ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗಲಿದೆ ಅಂತ ಹೇಳಿ ಚಿಕ್ಕದೊಂದು ಪ್ರೋಮೋದಲ್ಲಿ ನಾವೀಗ ನೋಡೋಣ. ಅದಕ್ಕೂ ಮುಂಚೆ ತಾವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಈ ಕಡೆಯಿಂದ ಸೀತಾಳನ್ನು ಮದುವೆ ಆಗಬೇಕು ಅಂತ ಹೇಳಿ ತುಂಬಾ ಖುಷಿಯಿಂದ ಮನೆಯೆಲ್ಲ ಲವಲವಿಕೆಯಿಂದ ಓಡಾಡ್ತಿರುವಂಥ ರಾಮ್ ತುಂಬಾ ಖುಷಿಯಾಗಿದ್ದರೆ, ಅದನ್ನು ನೋಡ್ತಾ ಇರುವಂಥ ಭಾರ್ಗವಿ ಕೂಡ ಖುಷಿಯಾಗಿ ಇರೋಳ ಥರ ನಾಟಕನ ಮಾಡ್ತಾಳೆ. ಅವನು ಓಡೋಡಿ ಬಂದು ಭಾರ್ಗವಿ ಹತ್ರ, ಚಿಕ್ಕಿ ನನಗೆ ಎಷ್ಟೊಂದು ಖುಷಿ ಆಗ್ತಿದೆ ಗೊತ್ತಾ, ನಾನು ಸೀತಾರನ್ನ ಇಷ್ಟಪಟ್ಟಿದ್ದು ನಿಮಗೋಸ್ಕರ, ಒಂದು ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದು ಕೂಡ ನಿಮಗೋಸ್ಕರ. ಆದರೆ ಅದೀಗ ನನ್ನ ಆಸೆಯಾಗಿ ಬದಲಾಗಿದೆ. ನಾನು ಸೀತಾಳನ್ನು ಮದುವೆ ಆಗೋದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಕಾಯ್ತಾ ಇದ್ದೀನಿ ಅಂತ ಹೇಳಿ ರಾಮ್ ಹೇಳ್ತಾನೆ. ಆದರೆ ಈ ಕಡೆಯಿಂದ ನರಿ ಬುದ್ಧಿ ಇರುವಂತಹ ಭಾರ್ಗವಿ ಮಾತ್ರ ತನ್ನ ನಾಟಕೀಯ ನಗನ್ನು ನಗುತ್ತಾ ಹೇಳ್ತಾಳೆ, ನಾವು ಕೂಡ ಇಷ್ಟು ದಿನ ಕಾದಿದ್ದು ಇದಕ್ಕೋಸ್ಕರನೇ ರಾಮ್. ನಾವು ಕೂಡ ಯಾವಾಗ ನಿನ್ನ ಮದುವೆನ ಮಾಡಿ ಮುಗಿಸ್ತೀವಿ ಮತ್ತು ಯಾವಾಗ ನಿನ್ನ ಒಂದು ಸೀತಾಳನ್ನು ಮನೆಗೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಕಾಯ್ತಾ ಇದ್ದೀವಿ. ನೀನು ಈಗಲೇ ಹೋಗಿ ಸೀತಾಳನ್ನು ಕರ್ಕೊಂಡು ಬಂದುಬಿಡು ಅಂತ ಹೇಳಿ ಮಾತಿಗೆ ಭಾರ್ಗವಿ ಹೇಳ್ತಾಳೆ. ಆದರೆ ತುಂಬಾ ಎಕ್ಸೈಟ್ಮೆಂಟ್ ಮತ್ತು ಖುಷಿಯಲ್ಲಿರುವಂಥ ರಾಮ್, ಆಯಿತು ಚಿಕ್ಕಿ, ನಾನು ಈಗಲೇ ಸೀತಾಳನ್ನು ಕರ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆಯಿಂದ ಭಾರ್ಗವಿ ಏ ರಾಮ್ ಅಂತ ಹೇಳಿ ಕೂಗ್ತಾ ಇದ್ರು ಕೂಡ ತಿರುಗೂ ಕೂಡ ನೋಡ್ದಂಗೆ ಅಲ್ಲಿಂದ ರಾಮ್ ಹೊರಟೋಗ್ಬಿಡ್ತಾನೆ. ಇದರಿಂದ ಭಾರ್ಗವಿಗೆ ತುಂಬಾ ಮುಖಭಂಗ ಆಗುತ್ತೆ. ಈ ಸೀತಾ ಇನ್ನೂ ಮನೆಗೆ ಬಂದಿಲ್ಲ, ಆದರೆ ಈಗಲೇ ಇವನು ಇಷ್ಟೆಲ್ಲ ಆಡ್ತಾ ಇದ್ದಾನೆ ಅಂದರೆ ನಾಳೆ ಸೀತಾ ಮನೆಗೆ ಬಂದ ಮೇಲೆ ಏನೆಲ್ಲ ಮಾಡಲ್ಲ, ಅವಳೇ ಒಂದು ಅಧಿಕಾರನ ವಹಿಸ್ಬಿಡ್ತಾಳೆ ಅಂತ ಹೇಳಿ ತುಂಬಾ ಬೇಜಾರಾಗಿ ಮತ್ತು ಇದಕ್ಕೇನಾದರೂ ಮಾಡಬೇಕಲ್ಲ ಅಂತ ಹೇಳಿ ಹೊಂಚು ಹಾಕೋದಕ್ಕೆ ಶುರು ಮಾಡ್ತಾಳೆ ಭಾರ್ಗವಿ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತವಾಗ್ತದೆ ಸ್ನೇಹಿತರೆ. ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಚಿಕೆಯನ್ನು ಪೂರ್ತಿಯಾಗಿ ನಮ್ಮ ಚಾನಲಲ್ಲಿ ಮಿಸ್ ಮಾಡದೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.